ಅಮರನಾಥ ಯಾತ್ರೆಗೆ ಹೊರಟಾಗ ನಮಗೆ ಆಕಾಶದಲ್ಲಿ ಮೋಡಗಳ ಮಧ್ಯದಲ್ಲಿ ಕಂಡಿದ್ದೆ ನಂದಿ. ನೋಡಿ, ನಂದಿಯ ಆಕಾರದಲ್ಲಿ ನಮಗೆ ದರ್ಶನವಾಯಿತು. ನಮಸ್ಕಾರ ಮಾಡಿಕೊಂಡು ಮುಂದೆ ಹೊರಟೆ. ಮುಂದೆ ಬಾಲ್ಟಾಲ್ಗೆ ಹೊರಟಾಗ ಈ ಮಕ್ಕಳು, ಪುಟಾಣಿ ಮಕ್ಕಳು, ಶಿವ ಪಾರ್ವತಿ ಥರನೇ ಮಾತಾಡ್ತಾ ಕೂತಿದ್ರು. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಅಮರನಾಥ ಗುಫಾದಲ್ಲಿ ಕೈಲಾಸದಿಂದ ಪಾರ್ವತಿಯನ್ನು ಕರ್ಕೊಂಡು ಬಂದು ಶಿವ ಹೇಳಿದಂಥ ರಹಸ್ಯ. ನನಗೆ ಈ ಮಕ್ಕಳನ್ನ ನೋಡಿ ನನಗೂ ಹಾಗೆ ಅನ್ನಿಸ್ತು, ಏನೋ ಶಿವ ಪಾರ್ವತಿನೇ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ. ಖುಷಿಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡಿದ ನೋಡ್ಬಿಟ್ಟು ಆ ಹುಡುಗಿ ಹತ್ರ ಓಡ್ ಬಂದು ನನ್ನ ಹತ್ರ ಮಾತಾಡ್ತಾ ಇತ್ತು. ನೀ ಎಲ್ಲಿದೆಯಮ್ಮ ಅಂತ ಕೇಳಿದ್ದಕ್ಕೆ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತು. ನನಗೂ ತುಂಬ ಖುಷಿ ಆಯಿತು. ನನ್ನ ಹತ್ರ ಇದ್ದಂಥ ಕೆಲವೊಂದು ಚಾಕ್ಲೇಟ್ಗಳನ್ನ ಆ ಹುಡುಗಿಗೆ ನಾನು ಕೊಟ್ಟೆ. ಮಕ್ಕಳಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡಬಾರ್ದು. ಸೊ ಯಾತ್ರಾ ಸ್ಥಳಕ್ಕೆ ಹೋದಾಗ ಭಗವಂತ ಯಾವ ರೀತಿ ನಮಗೆ ದರ್ಶನ ಕೊಡ್ತಾನೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತೇ ಇಲ್ಲ. ನನಗಂತೂ ಈ ಮಕ್ಕಳನ್ನೇ ಶಿವ ಪಾರ್ವತಿ ಅಂತ ಹೇಳಿ, ಜೈ ಬರ್ಫಾನಿ ಅಂತ ಹೇಳಿ ಮುಂದಕ್ಕೆ ಹೊರಟಾಗ ದೊಡ್ಡ ಬೆಟ್ಟ. ಆ ಬೆಟ್ಟದಲ್ಲಿ ನನ್ನ ಇಷ್ಟ ದೇವರಾದಂಥ ಶ್ರೀನಿವಾಸನ ದರ್ಶನವಾಯಿತು. ನೋಡಿ ಎಷ್ಟು ಅದ್ಭುತವಾಗಿ ಇದು ಒಂದು ನಾಮ, ಶ್ರೀನಿವಾಸನ ನಾಮ. ತದನಂತರ ಮುಂದಕ್ಕೆ ಹೊರಟಾಗ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿ ನಂದಿ ದರ್ಶನ ಕೊಟ್ಟ. ನಿಜವಾಗ್ಲೂ ನಂದಿಗೂ ಜೈಕಾರ ಹೇಳಿ ಮುಂದಕ್ಕೆ ಹೊರಟಾಗ ಫೈನಲ್ ಆಗಿ ನನಗೆ ದರ್ಶನವಾಗಿದೆ ಬಾಬಾ ಬರ್ಫಾನಿ ಅಂದರೆ ಅಮರನಾಥ. ಜೈ ಬಾಬಾ ಬರ್ಫಾನಿ. ಯಾತ್ರೆಯು ಸಫಲವಾಯಿತು.